सुनो हाँ भाई पिछाओ 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 1000 रुपये देते लेने आता एक मिनट ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮನುವಾದಿಗಳಿಗೆ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮಧುವಾದಿಗಳಿಗೆ ದೇಶದ್ರೋಹಿ ಚಟುವಟಿಕೆಯ RSS ಸಂಘಟನೆಗೆ ಅನುವಾದಿ ಮನಸ್ಥಿತಿಯನ್ನು ಹೊಂದಿರುವ ದೇಶದ್ರೋಹಿಗಳಿಗೆ ಸಂವಿಧಾನಕ್ಕೆ ಅಪಚಾರ ಮಾಡಿದ ಮನಸ್ಥಿತಿಯ ಮನುವಾದಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಸಂವಿಧಾನಕ್ಕೆ ಅಪಚಾರ ಮಾಡಿದಂತಹ ಮನುವಾದಿಗಳಿಗೆ ದೇಶದ್ರೋಹಿ ಸಂಘಟನೆಯಲ್ಲಿ ಭಾಗಿಯಾದಂತಹ ಮನುವಾದಿಗಳಿಗೆ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮನುವಾದಿ RSSಗೆ ಬೇಕೇ ಬೇಕು RSS ಸಂಘಟನೆ ಗಡಿಪಾರ ಆಗಲೇಬೇಕು ಮನುವಾದಿ ಸಂಘಟನೆ ಬ್ಯಾನ್ ಆಗಲೇಬೇಕು ದೇಶದ್ರೋಹಿ ಚಟುವಟಿಕೆ ಮಾಡುತ್ತಿರುವ ಮನಸ್ಥಿತಿಯ ದ್ರೋಹಿಗಳಿಗೆ ಧಿಕ್ಕಾರ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮನಸ್ಥಿತಿಗೆ ಧಿಕ್ಕಾರ ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜು ಆಲ್ಗೂರು ಸಾಹೇಬರು ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ಇವತ್ತು ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೇ, ಹೋರಾಟಗಾರರೇ, ಆತ್ಮೀಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ಭಾರತದ ಇತಿಹಾಸದಲ್ಲಿ ಇವತ್ತೊಂದು ಕಪ್ಪು ಚುಕ್ಕೆ ಇವತ್ತು ನಡೆದು ಹೋಗಿದೆ. ಭಾರತ ಇತಿಹಾಸದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸ್ವತಂತ್ರ ಬಂದು ಇಲ್ಲಿವರೆಗೆ ಕೂಡ ಯಾರೂ ಕೂಡ ಮುಖ್ಯ ನ್ಯಾಯಾಧೀಶರನ್ನು ಅಪಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೆದಿರಲಿಲ್ಲ ಭಾರತ ಇತಿಹಾಸದಲ್ಲಿ. ಇವತ್ತು ಭಾರತದ ಇತಿಹಾಸದ ಮೊದಲನೆಯ CAG ದಲಿತರಾಗಿದ್ದರಿಂದ ಅವರ ಮೇಲೆ ಸನಾತನ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಒಬ್ಬ ವಕೀಲರು ಇವತ್ತು ಬೂಟನೆ ಎಸೆಯೋದ್ರ ಮುಖಾಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಕ್ಕೆ, ಸಿದ್ಧಾಂತಕ್ಕೆ ಇವತ್ತು ಅಪಮಾನ ಮಾಡಿದ್ದಾರೆ. ಇವತ್ತು ಅದನ್ನು ಭಾಳ ಉಗ್ರವಾಗಿ ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಇದೀಗ ತಾನೇ ನಮ್ಮ ಪಾಟೀಲರು ಭಾಳ ವಿಚಾರವನ್ನು ಮಾತನಾಡಿದ್ದಾರೆ. ಬಹುತೇಕವಾಗಿ ಇದು ಯಾಕೆ ಈ ದೇಶದಲ್ಲಿ ನಡೀತಾ ಇದೆ ಅಂದರೆ, ಯಾವಾಗ ಅಂಬೇಡ್ಕರ್ ವಿಚಾರಗಳು ಪ್ರಖರವಾಗಿ ಹೊರಹೊಮ್ಮುತ್ತವೆ, ಅದನ್ನು ದಮನ ಮಾಡಬೇಕು, ಅದನ್ನು ಯಥಾಸ್ಥಿತಿಯಲ್ಲಿ ಇಡಬೇಕಂತಕ್ಕಂಥ ಒಂದು ಹುನ್ನಾರವನ್ನು ಇವತ್ತು RSSನ ಮನುಸ್ಮೃತಿಯ ಶಕ್ತಿಗಳು ಅದನ್ನು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇವೆ. ಇವತ್ತು ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ದೇಶದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾದಿಗಳು, ಸಂವಿಧಾನವನ್ನು ಪ್ರೀತಿಸ್ತಕ್ಕಂಥವರು, ಸಮಾನತೆಯನ್ನು ಒಪ್ತಕ್ಕಂಥ ಎಲ್ಲ ಸಮುದಾಯದ ಜನ ಇವತ್ತು ಒಕ್ಕೂರಿನಿಂದ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ಅನಿವಾರ್ಯವಾಗಿದೆ. ಇವತ್ತು ಏನು RSSನವರು ತಮ್ಮ ಸನಾತನ ಮನಸ್ಥಿತಿಯ ಜನರನ್ನು ಇವತ್ತು ನಮ್ಮನ್ನು ಅಪಮಾನ ಮಾಡಲಿಕ್ಕೆ ಕಳಿಸ್ತಾ ಇದ್ದಾರೆ. ಭವಿಷ್ಯದಲ್ಲಿ ಇವತ್ತು ಏನು ಅಪಮಾನ ಮಾಡಿದ್ದಾರೆ ಇದರ ಉತ್ತರವನ್ನು ಅದೇ ರೀತಿಯಲ್ಲಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತಾ ಇದೆ. ಇವತ್ತೇನು ನಾಳೆ ನೀವು BJPಯ ಒಂದು RSSನವರು ಇವತ್ತು 100 ವರ್ಷದ ಒಂದು ಸಮಾವೇಶವನ್ನು ಇಲ್ಲಿ ಮಾಡ್ತಾ ಇದ್ದೀರಿ. ನಿಮ್ಮ ಸಮಾವೇಶದಲ್ಲಿ ಒಂದು ವೇಳೆ ಈ ಘಟನೆಯನ್ನು ನೀವು ಖಂಡಿಸ್ತಾ ಹೋದರೆ ನಿಮ್ಮ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ, ಇವತ್ತು CAG ಅವ್ರ ಮೇಲೆ ಅದೇ ರೀತಿ ಆಗ್ತಕ್ಕಂಥ ಕೆಲಸ ಇಲ್ಲಿಯೂ ಕೂಡ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಭಾಳ ಗಂಭೀರವಾಗಿ ಎಚ್ಚರಿಕೆ ಕೊಡೋ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಇಲ್ಲಿಗೆ ಸೀಮಿತ ಮಾಡಿ ಇವತ್ತು ನಾವೆಲ್ಲ ಗೆಳೆಯರು, ದಲಿತ ಸಂಘಟನೆಗಳು ಎಲ್ಲ ಕೂಡಿಕೊಂಡು ಒಂದು ದಿನಾಂಕವನ್ನು ನಿಗದಿ ಮಾಡಿ ಈ ಒಂದು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಇವತ್ತು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಿಮ್ಮೆಲ್ಲರಲ್ಲಿ ಮಾಡಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಇತ್ತೀಚೆಗೆ ನಡೆದಿರ್ತಕ್ಕಂಥ
ಹೇಯ ಘಟನೆ ಅಂತಂದ್ರೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ BR ಗವಾಯಿಗಳ ಮೇಲೆ ಯಾವುದೋ ಒಬ್ಬ ಸನಾತನಿ ಮನಸ್ಥಿತಿ ಇರತಕ್ಕಂಥ ವಕೀಲ ನ್ಯಾಯಮೂರ್ತಿ ಕಡೆ ಚಪ್ಪಲಿ ಎಸೆಯೋದು ಶೂ ಎಸೆಯುವಂಥದ್ದು ಒಂದು ಹೀನ ಕೃತ್ಯಕ್ಕೆ ಕೈ ಹಾಕಿ ಇಡೀ ನ್ಯಾಯಾಂಗದ ವ್ಯವಸ್ಥೆಗೆ ಒಂದು ಮಸಿ ಬೆಳೆಯುವಂಥ ಕೆಲಸ ಮಾಡಿರೋದು ಇದು ಖಂಡನೀಯವಾಗಿರ್ತಕ್ಕಂಥದ್ದು. ಕೇವಲ ಇವರು ಒಬ್ಬರದು ಇಲ್ಲ, ಇಲ್ಲಿ ಹಿಂದೆ ಇದಕ್ಕೆ ಏನೋ ಕುಚ್ಚೆದ್ದು ಮನುವಾದಿಗಳ ಇದಕ್ಕೆ ಹಿನ್ನೆಲೆ ಕೈವಾಡ ಇದೆ. ಇದು ಸಂಪೂರ್ಣ ಕೇಂದ್ರ ಸರ್ಕಾರ ಇದು ತನಿಖೆ ಆಗಬೇಕು ಕೂಡಲೇ. ಈಗಾಗಲೇ ಅವರು ಬಂಧಿಸಬಹುದು. ಯಾಕಂದ್ರೆ ಅವರು ಇವತ್ತು ಇನ್ನೊಂದು ಏನು ದೊಡ್ಡ ಮನಸ್ಸು ಅಂದ್ರೆ ಗವಾಯಿಗಳದು ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಯಾವುದೋ ಕಾನೂನು ಕ್ರಮ ಕೈಗೊಳ್ಬೇಡ್ರಿ, ಬಂಧನ ಮಾಡಬೇಡ ಅಂತ ಹೇಳಿದ್ರು. ಎಂಥ ದೊಡ್ಡ ಮನಸ್ಸಿಗೆ ಇವತ್ತಿನ ದಿವಸ ಇವ್ರದು. ಯಾಕಂದ್ರೆ ದೇಶದ ಒಂದು ನ್ಯಾಯಾಂಗದ ವ್ಯವಸ್ಥೆಯನ್ನ ಅವ್ರು ಸರಿದಾರಿ ತರುವಂಥದ್ದು, ನ್ಯಾಯ ಕೊಡುವಂತ ಒಂದು ನ್ಯಾಯಮೂರ್ತಿ, ಒಂದು ದೇವರಿದ್ದಂಗೆ ಅವರು. ಅಂಥವ್ರ ಮೇಲೆ ಇವತ್ತು ಚಪ್ಪಲಿ ಎಸೆದ್ರು ಕೂಡ ಅವ್ರ ಮೇಲೆ ಏನೂ ಕ್ರಮ ಕೈಗೊಳ್ಬಾರ ತಿಳ್ಕೊಂಡು ಹೇಳಿದ ಇವತ್ತು ದೊಡ್ಡ ಒಂದು ಗುಣವನ್ನು ಇವತ್ತು ಅವರು ತೋರಿಸಿದ್ದಾರೆ. ಶರಣರು ಮಾಡಿ ನಡೆದುಕೊಂಡಂತ ದಾರಿಯಲ್ಲಿ ಇವತ್ತಿನ ದಿವಸ ಗವಾಯಿ ಇವರು ಮಾತನಾಡಿದಂತಕ್ಕಂಥದ್ದು ಇವತ್ತು ಮೆಚ್ಚುಗೆ. ಆದ್ರೆ ಇವತ್ತು ಜನ ಸುಮ್ಮ ಕೊಡಂಗಿಲ್ಲ, ನ್ಯಾಯಾಂಗ ವ್ಯವಸ್ಥೆ ಸುಮ್ಮನೆ ಇರಬಾರದು. ಯಾಕಂದ್ರೆ ದೇಶದ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಮೂರ್ತಿಯವರಿಗೆ ಸನಾತನ ಧರ್ಮೀಯವರ ಮನಸ್ಥಿತಿ ಇವತ್ತು ಅರ್ಥ ಆಗ್ತದೆ. ಯಾಕೆ ಇದು ಇವತ್ತೇನು ದಲಿತರಂತಕ್ಕಂಥ ಒಂದು ವಿಚಾರನೋ ಯಾವ ಕಾರಣಕ್ಕೋಸ್ಕರ ಇವತ್ತು ನೀವು ಈ ಒಂದು ಹೀನ ಕೃತ್ಯ ಕೈ ಹಾಕಿರಂತಕ್ಕಂಥದ್ದು ಸ್ಪಷ್ಟೀಕರಣ ಕೊಡಬೇಕು. ಇದು ಕೇಂದ್ರ ಸರ್ಕಾರ ತನಿಖೆ ಮಾಡಬೇಕಿದು. ಇವತ್ತು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ದಂಗೆ ಇದು. ಯಾಕಂದ್ರೆ ಸಂವಿಧಾನವನ್ನ ಬರೆದು ಕೊಟ್ಟಂತವ್ರು ಅಂಬೇಡ್ಕರ್ ಅವರು. ಅದೇ ಒಂದು ಆಧಾರ ಮೇಲಿಂದ ಇವತ್ತು ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆ ನಿಂತಿದೆ ದೇಶದಲ್ಲಿ. ಮತ್ತೆ ಇಂಥದಕ್ಕೆ ಇವ್ರು ಅಪಮಾನ ಮಾಡ್ತಾರಪ್ಪ ಅಂತಂದ್ರೆ ಇವತ್ತು ಕರಿ ಕೋಟ್ ಹಾಕೊಂಡು ಇವತ್ತು ನ್ಯಾಯಾಂಗದ ವ್ಯವಸ್ಥೆಗೆ ನೀವು ಚಪ್ಪಲಿಯನ್ನು ಬೀಸಾಕ್ತೀರಪ್ಪ ಅಂದ್ರೆ ನೀನು ಬದುಕುದೇ ಅದರ ಮೇಲಿಂದೆ. ಇಲ್ಲಿವರೆಗೆ ನೀನು ಎಷ್ಟು ವರ್ಷ ನ್ಯಾಯವಾದ ಕೆಲಸ ಮಾಡಿದಿ, ಎಷ್ಟು ಜನಕ್ಕೆ ನೀವು ನ್ಯಾಯವನ್ನು ದೊರಕಿಸಿ ಹೊಟ್ಟಿದಿ, ಅಲ್ಲಿಂದ ಇಲ್ಲಿವರೆಗೆ ನೀನು ಬದುಕಿದ್ದೆ ನಿನ್ನ ವೃತ್ತಿ ಆಧಾರ ಮೇಲಿಂದ. ಅದನ್ನು ಬಿಟ್ಟು ಅದನ್ನು ತಿಳ್ಕೊಳ್ಳೋದನ್ನ ಇವತ್ತು ನೀನು ಯಾವ ಕಾರಣಕ್ಕಾಗಿ ಈ ಮನಸ್ಥಿತಿ ಯಾಕೆ ಬಂತು, ಇದನ್ನು ಕೂಡಲೇ ಅವರೇನು ಸನಾತನಿ ಮನಸ್ಸು ಉಳಿತಕ್ಕಂಥ ವಕೀಲನಿಗೆ ಮಂಪರ ಪರೀಕ್ಷೆ ಮಾಡಬೇಕು. ಅಂದ್ರೆ ಹಿನ್ನೆಲೆ ಯಾರ್ಯಾರ ಬಗ್ಗೆ ಬಹಿರಂಗ ಆಗ್ತದೆ. ಕೂಡಲೇ ಇದಕ್ಕೆ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಹೊಣೆ ಹೊತ್ತುಕೊಂಡು ಈ ಮನಸ್ಥಿತಿ ಉಳಿತಕ್ಕಂಥದ್ದು RSS ಏನದಲ್ಲ ಇದು ದೇಶವನ್ನ ಒಡೆದು ಆಳುವಂಥದ್ದು ಮನಸ್ಥಿತಿ ಅದ. ಯಾಕಂದ್ರೆ ಇದು ಶರಣರ ನಾಡು ಈ ಭಾರತ ದೇಶ. ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದಂಥವ್ರು. ಇಂಥ ಪುಣ್ಯದ ಭಾರತದಲ್ಲಿ ಇವತ್ತು ಮನಸ್ಥಿತಿ ಇರತಕ್ಕಂಥ ಇಂಥ ಸನಾತನ ಧರ್ಮಿಗಳು ಈ ಸಮಾಜವನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ. ಇವ್ರನ್ನ ಕೂಡಲೇ ಬಂಧನ ಮಾಡಿ ಇವತ್ತು ದೇಶ ಬಿಟ್ಟು ಓಡಿಸೋದಲ್ಲ, ಸಾಮಾಜಿಕವಾಗಿ ನ್ಯಾಯ ಕೊಡಿಸಬೇಕು, ಸಾರ್ವಜನಿಕವಾಗಿ ಇವರಿಗೆ ನೇಣನ್ನು ಹಾಕುವಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಪಡಿಸ್ತಾ ಇದ್ದೇವೆ.